ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಲಿಕ್ಕೆ ದಿಂಗಾಲೇಶ್ವರ ಶ್ರೀಗಳು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ದಿಂಗಾಲೇಶ್ವರ ಶ್ರೀಗಳು ಕ್ಷೇತ್ರದಲ್ಲಿ ಸಂಚರಿಸಿ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸಲಿಕ್ಕೆ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹುಬ್ಬಳ್ಳಿ, ಧಾರವಾಡ, ನವಲಗುಂದ ಭಾಗದಲ್ಲಿ ಸಭೆಗಳನ್ನು ಮಾಡಿದ್ದಾರೆ. ಜೋಶಿಯನ್ನ ಬದಲಿಸುವವರೆಗೂ ಕ್ಷೇತ್ರದಲ್ಲಿ ಶಾಂತಿ ಇರಲ್ಲ. ನನ್ನ ಜೊತೆ ರಾಜಿಯಾಗಲು ಜೋಶಿ ಸಾಕಷ್ಟು ರೀತಿಯ ಪ್ರಯತ್ನ ಮಾಡಿದ್ರು. ಖಾವಿ ತೆಗೆಸುವ ಅಧಿಕಾರ ಇವರಿಗಿಲ್ಲ ಅಂತ ಹೇಳಿ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿಯ ವಿರುದ್ಧ ವಾಗ್ದಾಳಿ ಮಾಡಿದರು. ನೂರಾರು ಪ್ರಯೋಗಗಳನ್ನು ಮಾಡಿದ್ರು ಅವ್ರು ನನ್ನನ್ನು ಮಾತಾಡಿಸ್ಲಿಕ್ಕೆ. ಬಹುಶಃ ನಾನು ಮಾತಾಡ್ಲಿಲ್ಲ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನನ್ನ ಹತ್ರ ಬಿಟ್ರು, ನನ್ನ ಸ್ವಾಮೀಜಿನ ರಾಜಿ ಮಾಡ್ರಿ ಅಂತ. ನಾ ರಾಜಿ ಆಗ್ಲಿಲ್ಲ. ನಾವು ಹೋರಾಟ ಕೇಳಿದಂತ ಸಂದರ್ಭದಲ್ಲಿ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಸಂಬಂಧ ಪಡದೇ ಇರತಕ್ಕಂಥವ್ರನ್ನ ಕರೆಸಿ ಮಠದಿಂದ ಹೊರಗೆ ಹೋಗ್ಬೇಕು, ಕಾವಿ ತೆಗೆದು ಹಾಕ್ಬೇಕು. ಯಾವ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಒಂದು ಅನ್ಯಾಯದ ವಿರುದ್ಧ ಪ್ರತಿಭಟನೆಗೆ ಬಂದ್ರೆ ಕಾವಿ ತೆಗಿಬೇಕು, ಮಠ ಬಿಡಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ತಂದು ಒಡ್ಡುತ್ತಾರೆ ಅನ್ನೋದಾದ್ರೆ ಬಹುಶಃ ನಾವು ಯಾವ ಪರಿಸ್ಥಿತಿ ಒಳಗೆ ಈ ರಾಜ್ಯದೊಳಗೆ ಅದೀವಿ ಅನ್ನುವಂತಹದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವಾಗ ನಾನು ಹೇಳಿದ್ದಿಷ್ಟೇ, ಆ ರೀತಿ ಪ್ರತಿಭಟನೆ ಮಾಡಿದವರಿಗೆ ಕಾವಿ ತೆಗಿಬೇಕು ಅನ್ನುವಂತ ಅಧಿಕಾರ ಯಾವನಿಗೂ ಇಲ್ಲ. ಯಾಕಂತಂದ್ರೆ ಅದನ್ನ ಕೊಟ್ಟವ ಬೇರೆ ಅವಲ್ಲ, ಕೊಟ್ಟವ ಭೂಮಿ ಮೇಲೇನೆ ಇಲ್ಲ. ಗೊತ್ತಾಯ್ತಲ್ಲ, ನಮ್ ಗುರುಗಳು ಕೊಟ್ಟಿದ್ರು, ಅವ್ರ ಲಿಂಗದೊಳಗೆ ಆಗಿಬಿಟ್ಟಿದ್ದಾರೆ. ಅವರಿಗೆ ಮಾತ್ರ ಅಧಿಕಾರ ಇತ್ತೇ ಹೊರತಾಗಿ ಅದನ್ನ ಬೇರೆ ಯಾರಿಗೂ ಕೇಳುವ ಅಧಿಕಾರ ಇಲ್ಲ. ಕೊಟ್ಟವ್ರು ಹೋಗಿಬಿಟ್ಟಿರೋದ್ರಿಂದ ಅದು ನನ್ನ ಸೊತ್ತೆ ಹೊರತಾಗಿ ಇನ್ಯಾರ ಸೊತ್ತಲ್ಲ ಅನ್ನುವಂತ. ಮಠ ಕೇಳಲಿಕ್ಕೆ ಅಧಿಕಾರ ಇದೆ ಸಾರ್ವಜನಿಕರಿಗೆ. ಯಾವಾಗ ಅಂತಂದ್ರ ಆ ಮಠಾಧಿಪತಿ ಅಡ್ಡದಾರಿ ಒಳಗೂ ಹೋದಾಗ ಮಾತ್ರ, ಅಯೋಗ್ಯ ದಾರಿ ಒಳಗೂ ಹೋದಾಗ ಮಾತ್ರ ಇದೆ ಹೊರತಾಗಿ ನ್ಯಾಯನಿಷ್ಠರಿ ದಾಕ್ಷಿಣ್ಯ ಪರನಾನಲ್ಲ ಅನ್ನುವಂತಹ ಶರಣರ ವಚನದ ದಾರಿ ಒಳಗೆ ಹೋಗುವಾಗ ಅದನ್ನ ಕೇಳುವ ಅಧಿಕಾರವೂ ಕೂಡ ಭೂಮಿ ಮೇಲೆ ಯಾವನಿಗೂ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ವಿಚಾರವಾಗಿತ್ತು ಅಂತಕ್ಕಂಥದ್ದು. ನೂರಾರು ಪ್ರಯೋಗಗಳನ್ನು ಮಾಡಿದ್ರು ಅವ್ರು ನನ್ನನ್ನು ಮಾತಾಡಿಸ್ಲಿಕ್ಕೆ.